ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆ ಅಂದ್ರಾಳ ಗ್ರಾಮದಲ್ಲಿದ್ದೀನಿ. ಅವರು ಪ್ರತಿ ವರ್ಷವೂ ಮೆಕ್ಕೆಜೋಳನ ಒಂದೊಂದು ಹೊಸ ಬೆಳೆ ಬೆಳಿತಾರಂತ ನಾವು ನೋಡ್ತಿರ್ತೀವಿ. ಆದರೆ ಅವ್ರು ಪ್ರತಿ ವರ್ಷವೂ ಒಂದೇ ವೆರೈಟಿ, ಅದರಲ್ಲೇ ಅವರು ಬೆಳಿತಾರೋ ತಳಿ ಯಾವುದು ಮತ್ತು ಅದು ಯಾವ ಥರ ಸಾಲಿನ ಸಾಲಾಗಿರ್ಬೋದು, ಅದು ಆಮೇಲೆ ಅವರು ಎಷ್ಟು ನೀರು ಕಟ್ತಾರೆ ಮತ್ತು ಯಾವ ಥರ ಅಂತ ಅವ್ರ ಜೊತೆ ಮಾತಾಡ್ಕೊಂಡು. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ನಮಸ್ಕಾರ. ನನ್ನ ಹೆಸರು ಪ್ರಭುಗೌಡ ಅಂತೇಳಿ. ಅದು ಅಂದ್ರಾಳ ಗ್ರಾಮ, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಅಂದ್ರಾಳ ಗ್ರಾಮದವರು. ಇದು ನಮ್ಮ ಹೊಲದಾಗ ಹಾಕಿರೋ ಬೆಳೆ ಬಂದು ಇದು ಟಾಟಾ ಕಂಪ್ನಿ ಧಾನ್ಯದಂತ 1107 ಅಂತ ಹೇಳ್ರಿ. ಇದು ಒಣ ಬೇಸಾಯಕ್ಕೆ ಬೆಳೆಯೋದ್ರಿ. ಇದು ಒಣ ಬೇಸಾಯ, ನೀರಾವರಿ ಅಲ್ಲ, ಒಣ ಬೇಸಾಯಕ್ಕೆ. ಇದ್ರದ್ದು ಕಾಸ್ಟ್ ಜಾಸ್ತಿ ಐತೆ. ಒಂದು ಪ್ಯಾಕೆಟ್ 1200 ರೂಪಾಯಿ ಐತಿ. 1200 ರೂಪಾಯಿ ಐತಿ. ಬಟ್ ಇಳುವರಿ ಚೆನ್ನಾಗೈತಿ ರೀ. ಇದು ಮಳೆ ಕಡಿಮೆ ಆದಾಗೂ ತಡ್ಕೊಂತೈತಿ, ಮಳೆ ಹೆಚ್ಚಿಗೆ ಆದರೂ ತಡ್ಕೊಂತೈತಿ. ಮಳೆ ಹೆಚ್ಚಿಗೆ ಆದರೂ ತಡ್ಕೊಂತೈತಿ, ಕೆಡಂಗಿಲ್ಲ. ಮಳೆ ಕಡಿಮೆ ಆದಾಗೂ ಬೇಗ ಬಾಡಾಗಲ್ಲ. ಒಂದು ಇದು ನೀರು ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಇದ್ದಿದ್ದು ಏನೋ ಗೊತ್ತಿಲ್ಲ. ನಾನು ಬೇರೆ NK ಹಾಕೀನಿ, ಈ ಕಾವೇರಿ ಕಂಪ್ನಿ ಒಂದಷ್ಟು ಹಾಕಿದ್ದೆ, ಹೈಟೆಕ್ ಹಾಕೀನಿ. ಎಲ್ಲ ಕಂಪೇರ್ ಮಾಡಿದಾಗ ಇದು ನಮಗಿದು ಉತ್ತಮ ಇಳುವರಿ ಐತಿ, ಒಳ್ಳೆ ಬೆಳವಣಿಗೆ ಐತಿ. ನೀವು ನೋಡ್ಬೋದು, ನೀರಾವರಿಯಾಗ ಬೆಳೆದಿಲ್ಲ ಅಂತ ಒಳ್ಳೆ ಹೈಟ್ ಬೆಳೀತೈತಿ. ಎಲೆ ಪ್ರಮಾಣ ಜಾಸ್ತಿ, ಕಾಳು ಪ್ರಮಾಣ ನೀವು ಎಕರೆಗೆ ನಮ್ಮಲ್ಲಿ ಪಾಕೆಟ್ ವೈಸ್ ನಾವು 40 ಪಾಕೆಟ್ವರೆಗೆ ಇಳುವರಿ ತೆಗೆದು ನೀವು ಹೊರಲ್ಕ್ರಿ. ಒಳ್ಳೆ ತೆನೆ ಚೆನ್ನಾಗಿರುತ್ತೆ. ಕಾಳು ಭಾರಿ ದಪ್ಪ ಕಾಳು ದೊಡ್ಡದ್ರಿ. ಇದು ಲಂಡ್ಕಿ ಸಣ್ಣ ಇರುತ್ತೆ, ಒಳ್ಳೆ ಇಳುವರಿ ತೆಗಿತೀವಿ ಇದ್ರಾಗ. ಚಲೋ. ಇದು ಬೇರೆ ಬೀಜ ಕಂಪೇರ್ ಮಾಡಿ ನೀರಾವರಿ ಅಲ್ರಿ, ಮತ್ತು ಒಣ ಬೇಸಾಯನ ಇದು. ನೋಡ್ರಿ ಹೆಂಗೆ ತೆನೆ ಕಾಣ್ತೈತೆ. ತೆನಿ ಭಾರಿ ತೆನಿ ಇರ್ತದೆ ರೀ. ಒಂದೇ ತೆನೆ ಬರ್ತಾರೆ, ಎರಡು ತೆನಿ ಬರೋದು ಅಪರೂಪ ರೀ. ಇದು ಒಂದು ತೆನಿನೇ ಜಾಸ್ತಿ. ಕೆಲವೊಂದಿಷ್ಟು 2 ತೆನಿ ಬರ್ತಾವೆ, ಅವು ಇಳುವರಿ ಕಡಿಮೆ ಆಗ್ತಂತ ನನ್ನ ಅಭಿಪ್ರಾಯ. ಅದರಲ್ಲಿ 2ನೇ ತೆನಿ ಕಾಳು ಆಗೋದು ಕಡಿಮೆ ರೀ. ಅದು ಅಂತಾರೆ, ಅದು ರೇರ್. ಎಷ್ಟು ದಿನಕ್ಕೆ ಬರ್ಬೋದು ರೀ ಇದು ಬೆಳೆ? ಇದು ಒಂದು 4 ತಿಂಗಳಿಗೆ ಬರ್ತದೆ ರೀ. ಇದು 4 ತಿಂಗಳು. ಈಗ ನಾವು ಜೂನ್ದಾಗ ಜೂನ್ 15-16 ಹಿಂಗೆ ಬಿತ್ತನೆ ಮಾಡೀವಿ. ಈಗ ಆಲ್ರೆಡಿ ಕೊಯ್ಲು ಅಂತ ಇನ್ನೊಂದು 20 ದಿವಸ ಹೋಗ್ಬೋದು. ಇದು ಈ ಮಳೆ ಜಾಸ್ತಿ ಆಗೋದ್ರಿಂದ ಇದು ಹಸಿರಾಗಿ ನಿಂತ್ಕೊಂಡೈತಿ. ತೆನಿ ಆಲ್ರೆಡಿ ಒಣಗೈತಿ, ಸ್ವಲ್ಪ ಹಸಿ ಐತಿ. ಒಣ ಬೇಸಾಯ ರೀ. ಇದು ನೀರು ಹಾಸಿಲ್ಲ? ಇಲ್ಲ, ನೀರು ಹಾಸಿಲ್ಲ ರೀ. ಒಣ ಬೇಸಾಯ ಈ ಸರಿ ಸಾಕಷ್ಟು ಮಳೆ ಆಗೈತೆ. ಒಣ ಬೇಸಾಯನೇ ನಾವು ಬೆಳೆಯೋದಿದ್ದನ್ನ. ಮತ್ತು ನೀರಾವರಿಗೆ ಅದು ಟಾಟಾ ಕಂಪ್ನಿ ಒಳಗೆ 9333 ಅಂತ ಬರ್ತದೆ. ಅದು ನೀರಾವರಿಗೆ ಹಾಕ್ತಾರೆ. ಇದು ನಾವು ಹೊರವಲಕ್ಕೆ ಇದನ್ನು 1107 ಅಂತ. ಇದನ್ನು ಕಾಯ್ಕೊಂಡು ಕುಂತ್ಕೊಂಡು ತಗೊಂಬನ್ನಿ. ಮತ್ತು ಈ ಸರಿ ದೌಡ್ ಬೇಗ ಬರಲಿಲ್ಲ, ಬೀಜ ಸ್ವಲ್ಪ ಸ್ಟಾಕ್ ಕಡಿಮೆ. ಇದು ಕ್ಯಾನ್ಸಲ್ ಆಗುತ್ತೆ ಸೀಡ್ ಅನ್ನೋ ವಿಚಾರ. ನಾನು ಇದನ್ನು 5ನೇ ವರ್ಷ ಅನ್ರಿ ಇದು ಬೆಳೆಯಕತ್ತಿರೋದು. ನಾನು ಇದನ್ನು ಪ್ರತಿ ವರ್ಷ ಬೇರೆ ಬೀಜ ಕಂಪೇರ್ ಮಾಡಿದಾಗ ಒಳ್ಳೆ ಇಳುವರಿ. ಇದು ಸಾಲ ಹೆಂಗೆ ಬೀಳ್ತೇನೆ? ಸಾಲು ನಾವೀಗ ಮಾಮೂಲಿಯಾಗಿ ನಮ್ಮ ಎಣ್ಣೆಗೇರಿ ಕೂರ್ಗಿ ತಗೊಂಡು ಬಿತ್ತವಲ್ಲ ರೀ, ಟ್ರ್ಯಾಕ್ಟರ್ ಕೂರ್ಗಿ ಎಣ್ಣೆಗೇರಿ. ಅವು 18 ಇಂಚ್ ಅದಾವು. ಇನ್ನೂ 21 ಇಂಚ್ ಬಿತ್ತಿದ್ರೆ ಒಳ್ಳೆ ಉತ್ತಮ ಅಂತ ಅನ್ಸುತ್ತೆ. 20 ಇಂಚ್? 18 ಇಂಚು ಸ್ವಲ್ಪ ಸಾಲಿನ ಸಾಲು ಹತ್ತಿ ಆಗುತ್ತೆ, ಗಾಳಿ ಆಡೋಕ್ಕೆ ಅನುಕೂಲ ಆಗಂಗಿಲ್ಲ. 21 ಇಂಚ್ ಬಿತ್ತಿದ್ರೆ ಉತ್ತಮ ಅಂತ ನಮ್ಮ ಅಭಿಪ್ರಾಯ. 20 ಇಂಚ್ ಆದ್ರೆ ಇನ್ನೂ ಬೆಸ್ಟ್. 20 ಇಂಚ್ ಆದರೆ ಸ್ವಲ್ಪ ಇನ್ನೂ ಗಾಳಿ ಆಡಿದಾಗ ತೆನಿ ದೊಡ್ಡ ಪ್ರಮಾಣದ ಬರ್ತೈತಿ. ನೀವು ಜಾಸ್ತಿ ಹಾಕೋದ್ರಿಂದ ಲಾಭ ಕಡಿಮೆ, ತೆನಿ ಸಣ್ಣ ಆಗುತ್ತೆ. ಗೊಬ್ಬರ ಪ್ರಮಾಣ ಜಾಸ್ತಿ ತೊಗೊತೈತಿ ಎಲ್ಲ. ಸ್ವಲ್ಪ ಅದ್ರಾಗ ನೀವು ಸಾಲಿನ ಸಾಲು ಆಗಲಿತ್ತಂದ್ರೆ ಒಳ್ಳೆ ಇಳುವರಿ, ಒಳ್ಳೆ ತೆನಿ ಬರೋಕ್ಕೆ ಸಾಧ್ಯತೆ. ಗೊಬ್ಬರ ನಾವು ಕಡಿಮೆ ಪ್ರಮಾಣದಾಗ ಹೋಗುತ್ತಾ, ಬೀಜನೂ ಕಡಿಮೆ ಹೋಗುತ್ತಾ. ಹಂಗಾಗಿ ಗೊಬ್ಬರ ಕಡಿಮೆ ಹಾಕೋದು ಒಳ್ಳೆಯದು. ಸಾಲಿನ ಸಾಲು ಅಗಲ ಆದ್ರೆ ಒಳ್ಳೆಯದು. ಗೊಬ್ಬರ ಯಾವ ಥರ ನಿರ್ವಹಣೆ ಮಾಡ್ತಾರೆ? ಗೊಬ್ಬರ ಸ್ಟಾರ್ಟಿಂಗ್ ಐತಲ್ಲ ರೀ, ಯೂರಿಯಾ ಹಾಕ್ತೀವಿ. ಯೂರಿಯಾ ಎಕರೆಗೆ 1.5 ಚೀಲವರೆಗೆ ಹಿಂಗೆ ಯೂರಿಯಾ ಬಳಸ್ತೀವಿ. ಆನಂತರ 2ನೇ ಗೊಬ್ಬರ ಈ ಸರಿ ಯೂರಿಯಾ ಸಾಲ್ಟೇಜ್ ಬಂತು. 2ನೇ ಸರಿ ಹಾಕಿಲ್ಲ ನಾವು, 1 ಟೈಮ್ ಹಾಕಿದ್ದೀವಿ. ಇನ್ನೊಂದು ಟೈಮ್ ಪೊಟ್ಯಾಷಿಯಮ್ ಮತ್ತು ಯೂರಿಯಾ ಮಿಕ್ಸ್ ಅಥವಾ 20 ಪೊಟ್ಯಾಷ್ ಹಾಕಿದ್ರೆ ಒಳ್ಳೆಯದು. ಕಾಳಿನ ಪ್ರಮಾಣ ಇನ್ನೂ ಇಳುವರಿ ತೊಗೋಬೋದು ನಾವು. ಮೊದಲೇ ನೀವು DAP ಜೊತೆಗೆ ಯೂರಿಯಾನು ಮಿಕ್ಸ್ ಮಾಡ್ಕೊಡ್ತೀವಿ? ಇಲ್ಲ, ಬಿತ್ತಬೇಕಾದ್ರೆ ನಾನು DAP ಅಷ್ಟೇ ಬಿತ್ತೀನಿ ರೀ. ಬೀಜ ಹಂತದ DAP ಎಕರೆಗೆ 1 ಚೀಲ DAP ಹಾಕಿ ಬಿತ್ತೀವಿ. ಎಣ್ಣೆ ಅಂತ ಒಂದು ತಿಂಗಳಾದಮೇಲೆ 2 ಎಕರೆಗೆ 1.5 ಚೀಲ ಯೂರಿಯಾ. ಆನಂತರ ಕಳೆನಾಶಕ ಹೊಡೆಯೋದು ಕಡಿಮೆ. ಕಳೆ ನಮ್ಮಲ್ಲಿ ಸ್ವಲ್ಪ ಭೂಮಿ ಸ್ವಚ್ಛ ಮಾಡಿ ಇಟ್ಕೊಂಡಿರ್ತೀವಿ. ಕಳೆನಾಶಕ ಒಬ್ಬರು ಸ್ಪ್ರೇ ಮಾಡ್ತಾರೆ, ನಾ ಕಳೆನಾಶಕ ಹೊಡೆಯಂಗಿಲ್ಲ. ಮತ್ತು ಅದು ಸುಳಿ ಗುಳಿಗೆ ಬಂದದ್ದು ಈಗ ಕವರು ಅವೆಲ್ಲ ಬಂದವಲ್ಲ. ಈ ಸರಿ ವಿಸ್ತಾರ ಕಂಪ್ನಿ ಹಾಕ್ಸಿವಿ, ಚೆನ್ನಾಗಿದೆ ಅದು ವಿಸ್ತಾರ ಕಂಪ್ನಿ. ಅದು ಎಷ್ಟು ಬೇರೆ? ಅದು ಒಂದು ಪ್ಯಾಕೆಟ್ ಒಂದು ಸರಿ ಹಾಕೀನಿ ರೀ ಗುಳಿಗೆ ಅಷ್ಟೇ. ಅದು 600 ರೂಪಾಯಿ ಒಂದು ಪ್ಯಾಕೆಟ್ ಬಿಡ್ತೈತಿ. ವಿಸ್ತಾರ ಅದು ಚೆನ್ನಾಗೈತಿ ರೀ. ಸರಿ ಒಳ್ಳೆ ಗ್ರೋತ್ ಬಂದಾವ. ಅದನ್ನು ನೋಡೋಕ್ಕಲ್ಲಿ ಕವರ್ ಅದು ಈಕ್ವಲ್ ಐತಿ. ಇದು ಲಾಸ್ಟ್ಗೆ ಈ ಜುಟ್ಟು ಆಯೋವಾಗ ಅಥವಾ ಮತ್ತು ತೆನೆ ಬರುವಾಗ ಒಂದು ರೋಗ ಬರುತ್ತೆ. ಅದು ಏನು ಸುಳಿ ಹತ್ರ ಬಂದಿರುತ್ತೆ, ಸೀರು ಏನು ಇದಕ್ಕೆ ಬರಲ್ಲ? ಇಲ್ಲ, ಬಂದಿಲ್ಲ ನೋಡ್ರಿ. ಅದು ಸುಳಿ ಹತ್ರ ಸೀರು ಬರ್ತದೆ. ಕೆಲವೊಂದಷ್ಟು ತಳಿಗಳಿಗೆ ಬರ್ತದೆ ರೀ. ಕರಿ ಸೀರು ಬರ್ತದೆ. ಹೌದ್ರಿ, ಇದು ಏಕಮೆತ್ಕೊಂಡಿರ್ತದೆ. ಹೌದ್ರಿ. ಬಟ್ ಈ ಬೀಜಕ್ಕೆ ನಾನು ನೋಡೋಕೈತಿ 5ನೇ ವರ್ಷ ಹಾಕಕತ್ತಿ, ನಮಗೆ ಅದು ಕಾಣಿಸಿಲ್ಲ. ಈ ಬೀಜಕ್ಕೆ ಅದು ಸೀರೆ ರೋಗ ಬಂದಿಲ್ಲ.
ಕಾಣಿಸಿಲ್ಲ ನನಗೆ ಕಾಣಿಸಿಲ್ಲ. ಅದರಿಂದನೇ ನಮ್ಗೆ ಇಳುವರಿ ಕುಂಠಿತ ಆಗ್ಬೋದು ಮತ್ತೆ ಅದು. ಬಟ್ ಇದು ಸೀರು ರೋಗ ಯಾವಾಗೂ ಬಂದಿಲ್ಲ ನೋಡ್ರಿ. ಇದು ನಾನು ಒಂದು 5 ವರ್ಷ ನೋಡಿವಲ್ಲ, ನಮಗೆ ಬಂದಿಲ್ಲ ಇದು. ಕಳೆ ನಿರ್ವಹಣೆ ಸಹಜವಾಗಿ ನಾವು ಎಡೆ ಹೊಡಿತೀವಿ ರೀ. ಎಸ್ ಸರ್. 1 ಟೈಮ್ ಹೊಡಿತೀವಿ, ಅವಕಾಶಕ್ಕೆ 2 ಟೈಮ್. ಈ 1 ಟೈಮ್ ಅಷ್ಟೇ ಹೊಡೆದ್ರವು ಇವು. ಎಲ್ಲ ಸ್ವಚ್ಛ ಐತಿ. ಸ್ವಚ್ಛ ಐತಿ. ಹೊರಗಡೆ ಸ್ವಲ್ಪ ಗಾಳಿ ಆಡತ್ತಲ್ಲ, ಅಲ್ಲಿ ಕಸ ಇರ್ತೈತಿ. ಒಳಗಡೆ ಹೋದಂಗೆಲ್ಲ ನಿಮ್ಗೆ ಕಸ ಹುಡುಕಿ ಸಿಗಂಗಿಲ್ಲ. ಸ್ವಲ್ಪ ನಮ್ಮಲ್ಲಿ ಭೂಮಿ ಮೊದಲನ್ನ ಅದನ್ನು ಸ್ವಚ್ಛ ಇಟ್ಕೊಳ್ಳೋ ಒಂದು, ನಾವು ಕಸ ಅದೇರ ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡೋದಕ್ಕಿಂತ ಮುಂಚೆ ಹೊಲ ಸ್ವಚ್ಛ ಇಟ್ಕೊಂಡ್ರೆ ಇನ್ನೊಂದು ಸರಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಬೆಳೆ ಒಳಗೆ. ಈ ವರ್ಷ ಕಸ ಈಗ ಬರೋದಕ್ಕಿಂತ ತಡೆ ಮಾಡಿದ್ರೆ ಮುಂದಿನ ವರ್ಷ ಕಸ ಬರೋದೇ ಇಲ್ಲ. ಅದು ಸಹಜವಾಗಿ ರೈತರು ಏನು ಮಾಡ್ಬೇಕಂದ್ರೆ ನಾವು ಕಸ ಬೆಳಿಲಾರ್ದಂಗೆ ಒಮ್ಮೆ ನೋಡ್ಕೊಂಡ್ರೆ ಅದು ಪ್ರತಿ ಸರಿ ನಮಗೆ ಮುಂದಿನ ಸರಿ ಕಸನ ಬರೋಲ್ಲ. ಬರ್ತೈತೆ ಕಸ, ಕಡಿಮೆ ಪ್ರಮಾಣ ಆಗುತ್ತೆ. ಈ ಸರಿ ನಾವು ಕಸ ಬೆಳೆಸಿ ಅದು ಮುಂದಿನ ಸರಿ ಹಾಕ್ತೀವಿ ಅಂದ್ರೆ ಅದು ಸಿಕ್ಕಾಪಟ್ಟಿ ಕಸ ಬರ್ತೈತಿ, ಬೆಳೆನೂ ಸರಿಯಾಗಿ ಬರೋಕ್ಕೆ ಸಾಧ್ಯತೆ ಇಲ್ಲ. ಆ ಕಸ ತೆಗಿಯೋಕೆ ನಾವು ಖರ್ಚು ಮಾಡ್ತೀವಿ. ಅದಕ್ಕೆ ಬರೋದು ಈಗ ಮೆಕ್ಕೆಜೋಳ ಅಂತಂದ್ರೆ ನೀವು ನೋಡಿದ್ರೆ ಈಗಿರೋ ಪ್ರಮಾಣಕ್ಕೆ ಮತ್ತು ಗುಳಿಗೆ ಮತ್ತು ಗೊಬ್ಬರ ಇವೆಲ್ಲ ಖರ್ಚಾಗಿ ಉಳಿಯೋದು ಅಷ್ಟಕ್ಕಷ್ಟೇ. ಮತ್ತು ಕಸದೊಂದು ಏನಾರು ಮಾಡಿದೆ ಅಂದ್ರೆ ನಾವು ಅದಕ್ಕೆ ಸುದ್ದಾಗುತ್ತೆ. ಇದೆಲ್ಲ ಅಂಗಡಿ ಕಟ್ಟಿರೋ ನಂಗೆ ಅಷ್ಟೇ ನಾವು. ಹಾಗಾಗಿ ಏನಂದ್ರೆ ಭೂಮಿ ಸ್ವಚ್ಛ ಇಟ್ಕೊಂಡಷ್ಟು ಒಳ್ಳೆಯದು. ಅದೇ ಒಳ್ಳೆ ಬೆಳೆ ತೆಗಿಬೋದು. ಇಳುವರಿ ಏನು ಬರ್ಬೋದ್ರಿ ನಿಮ್ಮ ಹೋದ ವರ್ಷ? ನಾನು ಒಂದು 30-32 ಕ್ವಿಂಟಲ್ವರೆಗೆ ಅವರೇಜ್ ರೀ ಹಿಡ್ದೇನೆ ರೀ ಇದು ವ್ಯಾಪಾರಿಗೆ. ಮೇಲೋಲ್ಲ ರೀ ಬರುತ್ತೆ ರೀ. ಈ ಸರಿನೂ ಒಳ್ಳೆ ಮಳೆ ಆಗೈತಿ. ಸ್ವಲ್ಪ ನಾವು ಸ್ವಲ್ಪ ಯೂರಿಯಾ ಅದು ಮೇಂಟೈನ್ ಮಾಡೀವಿ. ಹಂಗೇನು ನಮ್ಮದು ಬೆಳೆ ಕುಂಠಿತ ಅನಿಸಿಲ್ಲ. ಒಳ್ಳೆ ತೆನಿ ಬಂದೈತಿ, ಒಳ್ಳೆ ಕಾಳಾಗೈತಿ. ಒಂದು 30-32 ಕ್ವಿಂಟಲ್ ಎವರೇಜ್ ಇಟ್ಕೊಂಡೇನಿ ರೀ. ಇಲ್ಲ, ಒಳ್ಳೆ ತೆನೆ ಐತ್ರಿ. ಪಾಕೆಟ್ ಲೆಕ್ಕದಾಗ ಹೇಳ್ಬೇಕು 40-45 ಪ್ಯಾಕೆಟ್ ಬರುತ್ತೆ. ಮಳೆ ಹೆಚ್ಚಿಗೆ ಆಯ್ದಕ್ಕೆ ಅಥವಾ ಒಂದೊಂದು ಕಡೆ ಲಾಸ್ ಆಗೈತೆ? ಇದು ಹೆಚ್ಚು ಮಳೆಯಾಗಿ ಈ ಸರಿ ನಮ್ಮಲ್ಲಿ ಕೆಲವೊಂದಿಷ್ಟು ಲಾಸ್ ಆಗ್ಯಾವ. ಕಾರಣ ಅದು ಯೂರಿಯಾ ಗೊಬ್ಬರ ಸಾಲ್ಟೇಜ್. ಬಟ್ ನಾವು ಈ ಸರಿ ಒಂದು ಸ್ವಲ್ಪ ಮುಂಚೆ ತೊಗೊಂಬಂದು ಇಟ್ಟಿದ್ವಿ. ಹಂಗಾಗಿ ಯೂರಿಯಾ ಗೊಬ್ಬರ ನಾವೇನು ಬೆಳೆಯನ್ನ ಅದನ್ನ ಕುಂಠಿತ ಆಗಕ್ಕೆ ಬಿಡಲಿಲ್ಲ. ರೈಟ್ ಟೈಮ್ಗೆ ಯೂರಿಯಾ ಸ್ಪ್ರೇ ಹಾಕಿರೋದ್ರಿಂದ ಒಳ್ಳೆ ಬೆಳೆ ನಿರೀಕ್ಷೆ ಆಗದೀವಿ. ನೋಡ್ರಿ ಎಲ್ಲ ಹೊರಗೆ ಹೆಂಗೆ ತೆನಿ ಕಾಣ್ತದೆ. ತೆನಿ ಚೆನ್ನಾಗೈತೆ ರೀ. ಅದು ದಪ್ಪನೂ ಐತೆ, ವೇಟ್ ಐತೆ, ಕಾಳಿನ ಪ್ರಮಾಣ ದೊಡ್ಡದೈತಿ. ಇದು ಅದ್ರ ಸುತ್ತ ಎಷ್ಟು ಬರ್ಬೋದ್ರಿ? ಸುತ್ತು 16-18 ರೌಂಡ್ ಬಂದೈತ್ರಿ ಒಂದೊಂದು ತೆನಿ. ನಾನು ಚೆಕ್ ಮಾಡಿದಾಗ 16-18 ರೌಂಡ್ ಐತೆ. ಕಾಳಿನ ಕಾಳು 46 ಕಾಳು ಹಿಂಗೆ ಬರ್ತದೆ. 46 ಕಾಳು ರೀ. ಒಂದು ತೆನಿ ಎಷ್ಟು ಗ್ರಾಮ್ ಬರ್ಬೋದು? ನಾನು ಅಂದಾಜು ಗೆಸ್ ಮಾಡಿದ್ರೆ? ಅಂದಾಜು ನಾ ಇಲ್ಲ ಗೆಸ್ ಮಾಡಿಲ್ಲ ಅದ್ರ ಬಗ್ಗೆ. ನಾ ಕಾಳು ಅಂತ ಸಾಲು ಅಂತ ಎಣಿಸಿರ್ಬೇಕು. ಈಗ ಆಲ್ರೆಡಿ ಅಲ್ಲೇ ಕೊಯ್ಲು ಅಂತಾರೆ. ಇದು ಅತಿಯಾಗಿ ಮಳೆ ಆಗದ್ರಿಂದ ತೆನಿ ಒಣಗಿದ್ರು ಇನ್ನೂ ಅದು ಸ್ವಲ್ಪ ಹೆಚ್ಚಿಯಾಗಿ ನಿಂತ್ಕೊಂಡೈತೆ. ಹೆಂಗೆ ಯಾಕಂದ್ರೆ ಇದು ಖರ್ಚು ವೆಚ್ಚ ಲಾಭ ನಾವು ಇವತ್ತು ಮಾರ್ಕೆಟಿಂಗ್ ವ್ಯವಸ್ಥೆ ನೋಡ್ತಿರಲ್ಲ, ಪ್ರತಿ ಸರಿ ಇದು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಮಾರ್ಕೆಟ್ ಈ ಸರಿ ಯಾಕೋ ಡೌನ್ ಐತೆ. ಹೋದ ಸರಿ ಈ ಟೈಮ್ಗೆ 3,000 ಐತೆ. 3,000 ಇತ್ತು. ಈ 2,200 ಏನೋ 100 ಅಂತ ಅಂತಾರೆ. ಬಟ್ ನಮ್ಮ ಮಾಲ್ ಬಂದ ಮತ್ತೇನೋ ಕಡಿಮೆ ಆಗ್ಬೋದು. ಯಾಕಂದ್ರೆ ನಮ್ಮ ಮಾಲ್ ಬಂದಾಗ ಹೆಚ್ಚು ಎಲ್ಲರೂ ಇನ್ಮೇಲೆ ಜಾಸ್ತಿ ಬರೋದು. ಒಣ ಬೇಸಾಯ ಇದೆಲ್ಲ ಇನ್ನೊಂದು ತಿಂಗಳಾದ್ಮೇಲೆ ಕಟಾವು ಸ್ಟಾರ್ಟ್ ಆಗ್ತಾವೆ. ರೇಟ್ ಕಡಿಮೆ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ ರೀ. ಈಗ ಕಡಿಮೆ ಐತೆ ಅಂದ್ರೆ ಇನ್ನೂ ಕಡಿಮೆ ಆಗ್ಬೋದೇನೋ ಅನ್ನೋ ಒಂದು ಆತಂಕದಾಗದೀವಿ ರೈತರು. ಬಟ್ ಇದಕ್ಕೆ ಸರ್ಕಾರ ಏನೇ ನಿಗದಿತವಾದ ಬೆಲೆ ಒಂದಿತ್ತು, ಬೆಂಬಲ ಬೆಲೆ ಅಂತ, ಅದನ್ನೇನು ಮುಂದುವರಿಸಿದ್ರೆ ಅನುಕೂಲ ಆಗ್ತೈತಿ. ಆಲ್ಮೋಸ್ಟ್ ಅಲ್ಲಿ ಈಗ ಸರಿ ಏನಾಗೈತೆ ರೀ, ನಮಗೆಲ್ಲ ಸ್ವಲ್ಪ ಇಳುವರಿ ಬಂದರೆ ಪರವಾಗಿಲ್ಲ. ಕೆಲವೊಂದು ಜನರು ಭಾಳ ಇಳುವರಿ ಕುಂಠಿತೈತಿ ಸರಿ ಗೊಬ್ಬರ ಸಿಗ್ಲಾರ್ದಕ್ಕೆ. ಅದು ದುರಂತ, ಏನು ಮಾಡೋಕ್ಕಾಗಲ್ಲ. ಅದು ಸರ್ಕಾರ ಮೇಂಟೈನ್ ಮಾಡೋಕ್ಕಾಗಲಿಲ್ಲೋ ಏನು ಸಿಗಲಿಲ್ಲೋ, ಪ್ರೊಡಕ್ಷನ್ ಮಿಸ್ಟೇಕು ಗೊತ್ತಾಗಿಲ್ಲ. ಕಡಿಮೆ ಅಂತೂ ಸಾಲ್ಟೇಜ್ ಬಂದಿರೋದಂತೂ ಸತ್ಯ. ರಾಜ್ಯಾದ್ಯಂತ ಐತಿ. ಎಲ್ಲೆಲ್ಲೂ 600 ರೂಪಾಯಿ ಕೊಟ್ಟು ಒಂದು ಚೀಲ ತೊಗೊಂಬಂದೀವಿ, ಸಿಗದೇ ಇಲ್ಲ. ಅಡ್ಜಸ್ಟ್ ಹಾಕಿ ಒಳ್ಳೆ ಮಾರ್ಕೆಟ್ ಸಿಕ್ಕಿ ಸ್ವಲ್ಪ ರೈತರು ಉಳಿಬೋದು. ಇಲ್ಲಾಂದ್ರೆ ನೀವು ಕಷ್ಟ ನೋಡ್ತಿರಲ್ಲ ಸಹಜವಾಗಿ ರೈತರು. ಮತ್ತು ಆ ಬೀಜ ಗೊಬ್ಬರದ ಮೈಮೇಗೆ ಆಲ್ರೆಡಿ ಸಾಲ ಮಾಡಿರ್ತೀವಿ. ಮತ್ತು ಅದು ಮಾರ್ಕೆಟ್ ಡೌನ್ ಆತಂದ್ರೆ ಈಗ ಮತ್ತು ನಾವು ಎಲ್ಲ ಬೆಳೆನೂ ಮಾರ್ಕೆಟಿಂಗ್ ವ್ಯವಸ್ಥೆ ಸ್ವಲ್ಪ ಈ ಮೆಕ್ಕೆಜೋಳ ಅಂದ್ರೆ ಒಂದು ನಂಬಿಕೆ ಇತ್ತು, ಒಂದು ಸ್ಥಿರವಾದ ಬೆಲೆ ಇರುತ್ತಂತ. ಬಟ್ ಅದಕ್ಕೂ ಈ ಸರಿ ಯಾಕೆ ಅದರದ್ದು ಅನುಮಾನ ಬರಾಕತ್ತೈತಿ. ಈಗಿರೋ ಮಾರ್ಕೆಟ್ ನೋಡಿದರೆ ಡೌನ್ ಆಗುತ್ತೆ ಏನೋ ಅಂತ. ನಮಗೆ 2,200 ಮೇಲೆ ಸಿಕ್ಕರೆ ಪರವಾಗಿಲ್ಲ. ನಾವು ಮಾಡಿರೋ ಖರ್ಚು ತೆಗೆದು ಸ್ವಲ್ಪ ಆದಾಯ ಬರ್ಬೋದು ಅಂತ ಒಂದು ನಿರೀಕ್ಷೆ. ಈಗ ಅಂದ್ರೆ ಟೋಟಲಿ ಅಂದ್ರೆ ಮೆಕ್ಕೆಜೋಳ ಹಾಕ್ಬೇಕಂದ್ರೆ ಬೀಜ ಎಕರೆಗೆ ಎಷ್ಟು ಕೆ ಜಿ? ಎಕರೆಗೆ ನಾವು 7.5 ಕೆ ಜಿ ಪರವಾಗಿಲ್ಲ ರೀ. 8 ಕೆ ಜಿ ಭಾಳ ಆಕತಿ. 2 ಪ್ಯಾಕೆಟ್ ಹಾಕ್ತಾರೆ ಒಬ್ಬರು. 8 ಕೆ ಜಿ ಹಾಕಿದ್ರೆ ಅಡ್ಡಿ ಇಲ್ಲ. ಒಟ್ಟು 7 ಕೆ ಜಿ ಹಿಂಗೆ ಹಾಕಿದ್ರೆ ಸ್ವಲ್ಪ ಎಷ್ಟು ಕಾಳಿನ 7 ಕೆ ಜಿ ಹಾಕಿದ್ರೆ ಉತ್ತಮ. ಕಾಳಿನ ಕಾಳು ದೂರ ಆದಷ್ಟು ಇಳುವರಿ ಜಾಸ್ತಿ ನಮಗೆ. ಅಡುವಾಗೋದ್ರಿಂದ ತೆನಿ 2 ಬರ್ತೈತೆ ಅಂದರು ಅದ್ರ 2 ತೆನಿ ಸೇರಿದ್ರು 1 ತೆನಿ ಬರೋಷ್ಟು ಕಾಳು ಬರೋದಿಲ್ಲ. ಮತ್ತು ಏನಾಗ್ತದೆ ರೀ, ನಾವು ಮಳೆ ಆಶ್ರಿತ ಹಾಕೋದ್ರಿಂದ ಕಾಳಿನ ಕಾಳು ಅಂತರ ಸಾಲಿನ ಸಾಲು ಅಂತರ ಇರೋದ್ರಿಂದ ಮಳೆ ಸ್ವಲ್ಪ ಹೋದಾಗೂ ತಡೆಯೋ ಶಕ್ತಿ ಇರ್ತೈತಿ. 1 ಗಿಡ ಇರುವಲ್ಲಿ 2 ಗಿಡ ಇದ್ರೆ ಅದು ಹಸಿ ಬೇಗ ಇರ್ಕೊಂಡು ಒಣಗೋ ಶಕ್ತಿ ಚಾನ್ಸಸ್ ಇರ್ತೈತಿ. ಸ್ವಲ್ಪ ದೂರ ಇರೋದ್ರಿಂದ ನಮಗೆ ಅದನ್ನು ಮಳೆ ಬಂದಿಲ್ಲ ಅಂದರೂ ಸ್ವಲ್ಪ ಪ್ರಮಾಣದ ನಮ್ಮ ಬೆಳೆ ಬರೋ ನಿರೀಕ್ಷೆ ಇರುತ್ತೆ. ನಾವು ರೈತರು ಇನ್ನೊಂದು ಏನಾದರೂ ನೀರಾವರಿಗೆ ಹಾಕಿದಂಗೆ ನಾವು ಹೊರವಲ್ಕೆ ಹಾಕಬಾರ್ದು. ಹೊರವಲ್ಕೆ ಏನಂದ್ರೆ ಸ್ವಲ್ಪ ಕಾಳಿನ ಕಾಳು ದೂರ ಇದ್ರೆ ಚಲೋ, ಅಳಕ್ಕೆ ಮಾಡೇ ಬಿತ್ತಬೇಕು.
ಅಂಗ್ಲ ಅಂತೀವಿ ನಾವು. ಅಂಗ್ಲ ಆದಷ್ಟು ನಾವು ಅದ್ರಾಗ ಬರುತ್ತಾನೆ ನಿರೀಕ್ಷೆ ಇಟ್ಕೋಬೋದು. ಸ್ವಲ್ಪ ಅಡವಾದಾಗ ಏನಾಗುತ್ತೆ ರೀ, ಇದು ನೋಡ್ರಿ ಪ್ರಕೃತಿ ಈ ವರ್ಷ ಆಗಿರೋ ಮನೆ ಮುಂದಿನ ವರ್ಷ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಮುಂಗಾರಿಗೆ ಆದ್ಮೇಲೆ ಹಿಂಗಾರಿಗೆ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ನೀರಿನ ಅನುಕೂಲ ಇರೋಂಗಿಲ್ಲ. ಕೆಲವೊಬ್ರು ಏನೋ ನೀರಿದ್ರೆ ಅಲ್ಲೇನ ಕೆರೆಗಿರಿ ಇದ್ರೆ ಇಂಜನ್ ಹಚ್ಚಿ ಹೊಡೆದು ತೋಯಿಸ್ಬೋದು. ಇಲ್ದವ್ರೆಲ್ಲ ಏನಾಗುತ್ತೆ ಮಾಡಿದ್ಮೇಲೆ ಲಾಸ್ ಆಗುತ್ತೆ. ಹಂಗೆ ಆಗಬಾರ್ದು ಅಂತಂದ್ರೆ ನಾವು ಸ್ವಲ್ಪ ಇರೋದ್ರೊಳಗನ ತೆಗಿಬೇಕಂದ್ರೆ ಸ್ವಲ್ಪ ಕಾಳಿನ ಕಾಳು ಅಂತರ ಇರಲಿ, ಸಾಲಿನ ಸಾಲ ಅಂತರ ಇರಲಿ, ಕಾಳಿನ ಕಾಳು ಅಂತರ ಇರಲಿ, ಸ್ವಲ್ಪ ಇದ್ದಾಗ ಅನುಕೂಲ ಆಗುತ್ತೆ. ನಿಮ್ಮ ನೀರಾವರಿ ಇದ್ರೆ ನೀರಾವರಿನೇ ಅದಾವ ರೀ. ಅದಕ್ಕೆ ಹಿಂಗಾರಿಗೆ ಯಾವುದು ಇದು ಬೆಳೆ? ಈಗ ನೀರಾವರಿ ಈ ಸರಿ ನಾನು ಕಾವೇರಿ ಕಂಪ್ನಿದು 8333 ಅಂತ ಹಾಕಿನಿ, ಒಂದು 2 ಎಕರೆ. ಒಂದು ಹೈಟೆಕ್ 09 ಅಂತ ಒಂದು ಹಾಕಿದ್ದೀನಿ, 5209 ಅಂತ. ಅದು ನೋಡ್ಬೇಕ್ರಿ ಸರಿ. ನಮ್ಮ ಧಾನ್ಯ ಆಯ್ತ್ರಿ, ಹೈಟೆಕ್ ಆಯ್ತ್ರಿ, ಕಾವೇರಿ ಅಂದ್ರೆ ನೀವು ಎಲ್ಲವೂ ಒಂದು ಕಂಪನಿ ಒಂದ್ಸರಿ ನೋಡ್ಕೊಂಡು ಯಾವ ಕಂಪನಿ ಟೆಸ್ಟ್ ಮಾಡ್ತೀನಿ ರೀ. ನನಗೆ ಯಾವ್ದು ಇಳುವರಿ ಒಳಗೆ ಸ್ವಲ್ಪ ಡಿಫ್ರೆನ್ಸ್ ಏನು. ಈಗ ಇದು ಹೊರವಲಕ್ಕೆ ಇದು ಒಂದು ಏನಾಗ್ಬಿಟ್ಟಿದೆ, ಈಗ ಮೆಂಟಲಿ ಫಿಕ್ಸ್ ನಾವೀಗ ಟಾಟಾ ಕಂಪ್ನಿ 1107. ಇದು ಬಿಟ್ಟರೆ ಬೇರೆ ಬೇರೆ ಯಾವ ಇಲ್ಲ. ಚೆಕ್ ಮಾಡಿಬಿಟ್ಟು ನಾನು ಇದಕ್ಕೆ ಕಂಪೇರ್ ಮಾಡೋಂಥ ಬೆಳೆಗಳು ನಾವು ಯಾವ ಹೊರವಲ್ದು ಬೇರೆ ಬೆಳೆಗಳು ಯಾವ ಬಂದಿಲ್ಲ. ಎಲ್ಲ 30 ಪ್ಯಾಕೆಟ್ ಈಚೆ ಅದಾವ್ರಿ. 30 ಪ್ಯಾಕೆಟ್ ಹೋಗ್ಬೇಕಾರೆ ರಾಂಗ್. ಇದು 40 ಪ್ಯಾಕೆಟ್ವರೆಗೆ ತೆಗೆದಿದ್ದೀನಿ. ಎಕರೆಗೆ 40 ಪ್ಯಾಕೆಟ್ ಲೆಕ್ಕ 40 ಪ್ಯಾಕೆಟ್ವರೆಗೆ ತೆಗೆದಿ ನಾನು. 2 ಎಕರೆಗೆ 3 ಟ್ರಾಲಿ ಕಾಳು ಬಂದೈತಿ. ನಾವು ಮತ್ತೆ ಮಿಷನ್ ಕಟಾವು ಮಾಡಿಸ್ತೀವಿ ನಾವೆಲ್ಲ. ಈಗ ಲೇಬರ್ ಸಮಸ್ಯೆ ಐತೆ, ಲೇಬರಿಂದ ಕಟ್ ಮಾಡಿಸಿ 5,000-6,000 ರೂಪಾಯಿ ಖರ್ಚಾಕತಿ. 2,000 ರೂಪಾಯಿ ಕಟಾವು ಮಿಷನ್ ಕಟಾವು ಮಿಷನ್ ಲೇಬರ್ ಸಮಸ್ಯೆ ಐತೆ ಅಲ್ರಿ. ಇರೋ ಕೆಲಸ ಮಾಡ್ಕೊಳ್ಳೋದು ಕಷ್ಟ. ಹಾಗಾಗಿ ನಾವು ಮಾಡಿಸ್ತೀವಿ ಜಾಸ್ತಿ ಲೇಬರ್ ಮಿಷನ್ ಕಟ್ಟಿಂಗ್. ಕಾವೇರಿ 33 ಹಾಕಿದ್ದೀನಿ ರೀ, ಚೆನ್ನಾಗಿರುತ್ತೆ ಅಂತ ಭಾಳ ರೈತರು ನಮಗೆ ಅದು ಸಜೆಸ್ಟ್ ಮಾಡ್ಯಾರ. ಈ ಸರಿ ಬೆಳೆದ ನಂತರ ನಾವು ಅದ್ರದ್ದು ರಿಸಲ್ಟ್ ನೋಡ್ಕೊಂಡು ಮುಂದಿನ ವರ್ಷ ಅಂತ. ಬಟ್ ನೀರಾವರಿಗೆ ಹಾಕಿನ ಅದನ್ನು ನೋಡಿ ಸ್ನೇಹಿತರೆ. ಇವತ್ತು ಅವರು ಒಂದೊಂದು ಬೆಳೆಗಳು ಒಂದೊಂದು ಇದೆ ಅಂತ ಅವ್ರು ಹೇಳ್ಯಾರ. ಅಂದ್ರೆ ನಾನು ಹೊರವಲ್ಕ ಒಂದು ಬೆಳೆ ಬೆಳಿತೀನಿ, ಇದಕ್ಕೆ ನೀರಾವರಿಗೆ ಒಂದು ಒಳ್ಳೆ ತಿನಿ ಕಾಣ್ಬೋದು. ನೀವೆಲ್ಲ ನೋಡ್ತಾ ಇರ್ಬೋದು ನೋಡ್ರಿ ಯಾವ ಥರ ತಿನಿ ಐತಿ. ಅಂದ್ರೆ ಅವರು ಎಕರೆಗೆ 30ರಿಂದ 40 ಪ್ಯಾಕೆಟ್ ಅವರು ತೆಗಿತೀನಿ ಅಂತಾರೆ. ಅಂದ್ರೆ ಅವರು ನಿರ್ವಹಣೆ ಆಗಿರ್ಬೋದು, ಕಳೆ ನಿರ್ವಹಣೆ, ರೋಗ ಬರಲಾರ್ದಂಗೆ ಆಗಿರೋ ನಿರ್ವಹಣೆ ಆಗಿರ್ಬೋದು, ಮತ್ತು ಗೊಬ್ಬರ ನಿರ್ವಹಣೆ ನಾನು ಸರಿಯಾಗಿ ಮಾಡಿದರೆ ಒಂದು ಒಳ್ಳೆ ಬೆಳೆ ಸಿಗುತ್ತೆ ಅಂತ ಹೇಳ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.